ನಮಸ್ಕಾರ. ನಾಗರ ಪಂಚಮಿ ಬರ್ತಾ ಇದೆ. ನಮ್ಗೆಲ್ಲ ಗೊತ್ತು ಶಿವನ ಕೊರಳಲ್ಲಿರೋ ನಾಗರವನ್ನ ನಾವು ಸದಾ ನೋಡ್ತಾ ಇರ್ತೀವಿ. ಶಿವನನ್ನ ನೆನೆಸಿಕೊಂಡ್ರೆ ಅವನ ಕೊರಳಲ್ಲಿನ ನಾಗ ಇಮ್ಮಿಡಿಯೇಟ್ ಆಗಿ ನಮ್ಮ ಕಣ್ಣು ಮುಂದೆ ಬರುತ್ತೆ. ನಾಗಪ್ಪನ ಆಶೀರ್ವಾದದಿಂದ ಪ್ರಪಂಚದಲ್ಲಿನ ಹಲವಾರು ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗುತ್ತೆ. ಯಾವ ಪ್ರಾಬ್ಲಮ್ಸ್ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಲೈಫಲ್ಲಿ ಕೆಲವು ಸರಿ ಬ್ಲಾಕೇಜಸ್ ಆಗ್ಬಿಡುತ್ತೆ. ಆಗ್ತಾ ಇರೋ ಕೆಲಸ ಸಡನ್ ಆಗಿ ನಿಂತು ಹೋಗೋದು, ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಏನೋ ಇಶ್ಯೂಸ್ ಕ್ರಿಯೇಟ್ ಆಗೋದು, ಎಲ್ಲ ಸರಿ ಇದೆ ಅನ್ನುವಾಗ ಏನಾದ್ರೂ ಒಂದು ಆಗ್ಬಿಡೋದು, ದಿನಗಳು ಕಳೀತಾನೆ ಇರುತ್ತೆ. ಆದ್ರೆ ಜೀವನದಲ್ಲಿ ಎಲ್ಲಿ ಇರ್ತೀವೋ ಅಲ್ಲೇ ನಿಂತು ಬಿಟ್ಟಿರ್ತೀವಿ. ಒಂದರ ಮೇಲೊಂದರಂತೆ ಪ್ರಾಬ್ಲಮ್‌ಗಳು ಬರ್ತಾನೆ ಇರುತ್ತೆ. ಅದಕ್ಕಿಂತ ಆಚೆ ಬರಬೇಕು ಅಂತ ನಮಗೆ ಸೊಲ್ಯೂಷನ್ಸೇ ಗೊತ್ತಾಗ್ತಾ ಇರೋದಿಲ್ಲ. ಒಂಥರ ಪ್ರಾಬ್ಲಮ್‌ಗಳ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿರ್ತೀವಿ. ಹೊರಗೆ ಬರೋದು ತುಂಬಾ ಕಷ್ಟ ಅನಿಸ್ತಾ ಇರುತ್ತೆ. ಇದಕ್ಕೆಲ್ಲ ಸೊಲ್ಯೂಷನ್ ಏನು? ಹೇಗೆ ಇದರಿಂದ ನಾವು ಹೊರಗೆ ಬರಬೇಕು? ನಮಗೆಲ್ಲ ಗೊತ್ತು ನಾಗರ ಹಾವಿನ ಪೂಜೆಯನ್ನ ಆಲ್ಮೋಸ್ಟ್ ಎಲ್ಲಾ ಕಲ್ಚರಲ್ಲೂ ಒಂದಲ್ಲ ಒಂದು ರೀತಿಯಿಂದ ಮಾಡ್ತಾ ಬಂದಿದ್ದಾರೆ. ಮೊದಲು ಮಾಡ್ತಾ ಇದ್ರು, ಈಗಲೂ ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ನಮ್ಮ ಕಲ್ಚರಲ್ಲಿ ನೋಡೋದಾದ್ರೆ ಯಾವುದೇ ದೇವಾಲಯಕ್ಕೆ ನೀವು ಹೋದ್ರುನು ಅಲ್ಲಿ ನಾಗ ಪ್ರತಿಷ್ಠಾಪನೆ ಆಗಿರೋದನ್ನ ನಾವು ನೋಡ್ತೀವಿ. ನಾಗರ ಮೂರ್ತಿಗಳನ್ನ ನಾವು ಪೂಜಿಸ್ತೀವಿ. ಅವನ ಆಶೀರ್ವಾದವನ್ನು ನಾವು ಬೇಡ್ಕೊಂಡು ಬರ್ತೀವಿ. ಇನ್ನು ಕೆಲವು ಕಡೆ ಕೆಲವು ಸ್ಟ್ಯಾಚ್ಯೂಸು ಅಥವಾ ಕೆಲವು ಫೋಟೋಸ್ ಅಲ್ಲಿ ನೀವು ನೋಡಿರ್ತೀರಾ, ಮಾನವನ ಶರೀರ ಅರ್ಧ, ಇನ್ನರ್ಧ ನಾಗನ ಶರೀರ ಇರೋದನ್ನ ನೋಡಿರ್ತೀರಾ. ಇಚ್ಛಾಧಾರಿ ನಾಗಿನಿಯ ಬಗ್ಗೆ ನಾವು ತುಂಬಾ ಸರಿ ಓದಿದ್ದೀವಿ, ಕಥೆಗಳಲ್ಲಿ, ಪುರಾಣಗಳಲ್ಲಿ ನಾವು ನೋಡಿರ್ತೀವಿ. ಪತಂಜಲಿಯ ಬಗ್ಗೆ ನಿಮಗೇನಾದ್ರೂ ತಿಳಿದಿದ್ರೆ, ನೀವು ಅವರ ಫೋಟೋವನ್ನ ನೋಡಿದ್ರೆ ಅದರಲ್ಲೂ ಕೂಡ ಅರ್ಧ ನಾಗನ ಶರೀರ, ಇನ್ನರ್ಧ ಮನುಷ್ಯನ ಶರೀರ ನೀವು ನೋಡ್ತೀರಾ. ಯಾಕೆ ಹೀಗೆ? ಇದರ ಹಿಂದಿನ ರಹಸ್ಯ ಏನು? ನಾಗ ಅನ್ನೋದು ಜಸ್ಟ್ ಒಂದು ಪ್ರಾಣಿನ? ನಾವು ಒಂದು ಅಂದುಕೊಂಡಿರೋ ಹಾಗೆ ಅದೊಂದು ವಿಷ ಜಂತುನ ಅಂತ ನೋಡೋದಾದ್ರೆ ಖಂಡಿತ ಅಲ್ಲ. ಆ ನಾಗಕ್ಕೆ ಹಲವಾರು ಕ್ವಾಲಿಟೀಸ್ ಇದೆ. ನಾಗನ ಒಳಗೆ ಪ್ರಾಣಿಯ ಕ್ವಾಲಿಟೀಸು, ಮನುಷ್ಯನ ಕ್ವಾಲಿಟೀಸು, ಹಾಗೆ ಡಿವೈನ್ ಕ್ವಾಲಿಟೀಸ್ ಕೂಡ ಇದೆ. ಈ ಒಂದು 3 ಕ್ವಾಲಿಟೀಸು ನಾಗನ ಒಳಗಿದೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಅವನನ್ನ ನಾವು ದೇವರು ಅಂತ ಆರಾಧಿಸ್ತೀವಿ, ಅವನನ್ನ ಪೂಜಿಸ್ತೀವಿ. ಹಾಗೇನೆ ಇನ್ನೊಂದು ದೃಷ್ಟಿಕೋನದಿಂದ ನೋಡೋದಾದ್ರೆ ನಾವು ಕೇಳಿದೀವಿ, ನಾಗಲೋಕದ ಬಗ್ಗೆ ಕೇಳಿದೀವಿ. ಹಾವುಗಳೆಲ್ಲ ನಾಗಲೋಕದಲ್ಲಿರುತ್ತೆ. ಪಾತಾಳ ಲೋಕದನ್ನ ನಾವು ಕೇಳಿದೀವಿ. ಹಾಗೇನೆ ಚಿಕ್ಕ ವಯಸ್ಸಿನಲ್ಲೇ ನಾವು ಕೇಳಿದೀವಿ, ಒಂದು ಲೋಕದಲ್ಲಿ ದೇವರಿರ್ತಾನೆ, ಇನ್ನೊಂದು ಲೋಕದಲ್ಲಿ ನಾಗಗಳಿರುತ್ತೆ, ಇನ್ನೊಂದು ಲೋಕದಲ್ಲಿ ನಾವಿದೀವಿ ಅಂತ. ಹೀಗೆ ಈ 3 ಲೋಕದ ಕ್ವಾಲಿಟೀಸ್ ಅನ್ನ ನಾವು ನಾಗನಲ್ಲಿ ನೋಡ್ತೀವಿ. ನಾಗನನ್ನ ಪೂಜೆ ಮಾಡಿದ್ರೆ ನಾವು ಪರಮಾತ್ಮನನ್ನ ಪೂಜೆ ಮಾಡಿದಂತೆ, ಅವನ ಆಶೀರ್ವಾದವನ್ನು ನಾವು ಪಡೆದುಕೊಂಡಂತೆ ಅಂತ ನಾವು ನಂಬಿದೀವಿ. ನಾಗ ನಮಗೆ ಒಂಥರ ಹಗ್ಗದಂತೆ ಕೆಲಸ ಮಾಡ್ತಾನೆ. ಇದನ್ನ ಹಿಡಿದು ನಾವು ಪರಮಾತ್ಮನ ಬಳಿಗೆ ಹೋಗಿ ಅವನ ಆಶೀರ್ವಾದವನ್ನು ನಾವು ಪಡೆಯಬಹುದು, ನಮ್ಮ ಭಕ್ತಿಯಿಂದ, ನಮ್ಮ ಶ್ರದ್ಧೆಯಿಂದ. ಇದೊಂದು ಡಿವೈನ್ ಪವರ್. ಇದರಿಂದ ಸ್ಪಿರಿಚುಯಾಲಿಟಿ ತುಂಬಾ ಬೇಗ ನಾವು ಮುಂದೆ ಹೋಗ್ಬಿಡ್ತೀವಿ. ಸ್ಪಿರಿಚುವಲಿಲಿ ನಮ್ಮ ಜೀವನದಲ್ಲಿ ಒಂದು ಸ್ಪೀಡ್ ಬಂದ್ಬಿಡುತ್ತೆ. ಯಾವಾಗ ನಮ್ಮ ಜೀವನ ನಿಂತು ಹೋಗಿರೋ ನೀರಾಗುತ್ತೆ, ಆಗ ನಾಗನನ್ನ ಪೂಜಿಸಿದ್ರೆ ನಮ್ಮ ಜೀವನ ಸ್ಪೀಡ್ ಆಗುತ್ತೆ ಅಂತ ಹೇಳ್ತಾರೆ. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದ್ರೆ ನೀವು ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಾ, ಹೇಗೆ ಪಾಲಿಸ್ತೀರಾ ಅನ್ನೋದರ ಮೇಲೆ. ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ನಾಗ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಅನ್ನ ಕೊಡಬಹುದು. ಸರಿಯಾಗಿ ಅರ್ಥ ಮಾಡ್ಕೊಂಡು ಅವನನ್ನ ಪೂಜಿಸಿದ್ರೆ ನಮ್ಮೆಲ್ಲ ಕಷ್ಟಗಳಿಗೆ ಅವನು ಸೊಲ್ಯೂಷನ್ ಅನ್ನ ತಂದು ಕೊಡಬಲ್ಲ. ಸೊ ನಾಗನನ್ನ ಪೂಜಿಸೋದು ನಿಮಗೆಲ್ರಿಗೂ ಗೊತ್ತಿದೆ. ಹಿಂದೂಗಳಲ್ಲಿ ಎಲ್ಲ ಪ್ರತಿಯೊಂದು ಮನೆಗಳಲ್ಲೂ ನಾಗರ ಪಂಚಮಿ ದಿನ ಹೇಗೆ ಪೂಜೆ ಮಾಡಬೇಕು, ಅವನಿಗೆ ಹೇಗೆ ನಾವು ಅರ್ಪಣೆಯನ್ನ ಮಾಡಬೇಕು, ಹಾಲನ್ನ ಹೇಗೆ ಅವನನ್ನ ನಾವು ಒಲಿಸ್ಕೋಬೇಕು, ಇದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾಕೆಂದ್ರೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ನಮ್ಮ ಮ್ಯಾನಿಫೆಸ್ಟೇಷನ್ ದೃಷ್ಟಿಯಿಂದ, ಲಾ ಆಫ್ ಅಟ್ರಾಕ್ಷನ್ ದೃಷ್ಟಿಯಿಂದ ನೋಡೋದಾದ್ರೆ, ನಾಗನನ್ನ ಪೂಜಿಸಿ ಹೇಗೆ ನಿಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನ ಕಂಡುಕೊಳ್ಳೋದು, ಅವನ ಆಶೀರ್ವಾದದಿಂದ ಹೇಗೆ ನಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ಳೋದು, ಲೈಫಲ್ಲಿರೋ ಬ್ಲಾಕೇಜಸ್ ಅನ್ನ ಹೇಗೆ ನಾವು ದೂರ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ಯೂಶುವಲ್ ಆಗಿ ನಾಗನನ್ನ ನಾವು ನಾಗರ ಪಂಚಮಿ ದಿನ ಪೂಜೆ ಮಾಡ್ತೀವಿ. ಪೂಜೆಯ ಬಗ್ಗೆ ಎಲ್ಲ ನಿಮಗೆ ರಿಚುವಲ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ, ಅದ್ರ ಬಗ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ನಾಗನನ್ನ ಶಿವ ತನ್ನ ಕೊರಳಿಗೆ ಸುತ್ತಕೊಂಡಿದ್ದಾನೆ, ವಿಷ್ಣು ಅವನನ್ನ ತನ್ನ ಆಸನವನ್ನಾಗಿ ಮಾಡ್ಕೊಂಡಿದ್ದಾನೆ. ಸೊ ನಾಗ ನಮ್ಮ ದೇವಾನು ದೇವತೆಗಳಿಗೆ ತುಂಬಾ ಪ್ರಿಯವಾದವನು. ಇವನನ್ನ ಪೂಜಿಸಿದ್ರೆ ದೇವಾನು ದೇವತೆಗಳು ಸಂತುಷ್ಟರಾಗಿ ಅವರ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ನಾವು ನಂಬಿದೀವಿ. ಹಾಗೆ ನಾವು ನಡ್ಕೊಂಡು ಕೂಡ ಬಂದಿದೀವಿ. ನಾಗಗಳಲ್ಲಿ 8 ರೀತಿಯ ನಾಗಗಳಿವೆ ಅಂತ ಹೇಳಲಾಗುತ್ತೆ. ಮಾನಸ ದೇವಿಯ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಕೇಳಿರ್ತೀರಾ. ಗೊತ್ತಿಲ್ಲ ಅಂದ್ರೆ ನೀವು ಫೋಟೋ ನೋಡಿ. ಮಾನಸ ದೇವಿಯ ಫೋಟೋ ನೋಡಿದ್ರೆ ಅವಳು ಈ 8 ನಾಗಗಳನ್ನ ತನ್ನ ಆಭರಣಗಳಾಗಿ ಮಾಡ್ಕೊಂಡಿದ್ದಾಳೆ. ಕಿವಿಯಲ್ಲಿ 2 ನಾಗಗಳನ್ನ ಅವಳು ಹಾಕೊಂಡಿದ್ದಾಳೆ. ಶೇಷನಾಗ ಮತ್ತು ಕುಲ್ಲಕ್ಕ ನಾಗ ಅಂತ ಹೇಳ್ತಾರೆ. ಕೈಯಲ್ಲಿ ಬಳೆಯ ಹಾಗೆ ಅವಳು ವಾಸುಕಿ ಮತ್ತೆ ಶಂಖಪಾಲನನ್ನ ಧರಿಸಿದ್ದಾಳೆ. ಸೊಂಟಕ್ಕೆ ಪಟ್ಟಿ ಹಾಗೆ ತಕ್ಷಕ ಮತ್ತು ಮಹಾಪದ್ಮವನ್ನ ಧರಿಸಿದ್ದಾಳೆ. ಕಾಲಲ್ಲಿ ಕಾಲುಂಗುರ ತರ ಹಾಕಿರೋದು ಅವಳು ಕರ್ತುಕ ಮತ್ತೆ ಪದ್ಮನಾಗಗಳು. ಸೊ ಈ 8 ಮಹಾನಾಗಗಳ ಪೂಜೆ ಒಂದೇ ಸಾರಿ ಮಾಡಿದ್ರೆ ಅದರಿಂದ ನಮಗೆ ತುಂಬಾ ತುಂಬಾ ಬೆನಿಫಿಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಾನಸ ದೇವಿಯನ್ನ ಪೂಜಿಸಲಾಗುತ್ತೆ. ಅವಳ ಆಶೀರ್ವಾದ ಸಿಕ್ಕರೆ 8 ನಾಗಗಳ ಆಶೀರ್ವಾದ ಸಿಕ್ಕಂತೆ ಅಂತಾನೂ ಹೇಳಲಾಗುತ್ತೆ.
ಸೊ ನಾವು ತುಂಬಾ ರೀತಿಯಲ್ಲಿ ನಾಗಪ್ಪನ ಪೂಜೆಯನ್ನ ಮಾಡ್ತೀವಿ. ಜೀವನದಲ್ಲಿನ ದೋಷಗಳನ್ನ ಕಳೆದುಕೊಳ್ಳಲಿಕ್ಕೆ, ಸ್ಕಿನ್ ಡಿಸೀಸ್‌ಗಳಿರ್ಬೋದು, ಅದರಿಂದ ಆಚೆ ಬರೋದಕ್ಕೆ, ಆರೋಗ್ಯದ ಸಮಸ್ಯೆಗಳಿಗೆ, ಸಂತಾನ ಪ್ರಾಪ್ತಿಗೆ, ಹೀಗೆ ಹಲವಾರು ತರದಲ್ಲಿ ನಾವು ಅವನನ್ನ ಪೂಜಿಸ್ತೀವಿ. ಇವತ್ತು ನಾವು ಮ್ಯಾನಿಫೆಸ್ಟೇಷನ್‌ಗೆ ರಿಲೇಟೆಡ್ ಆಗಿರೋ ಒಂದು ಸ್ಪೆಷಲ್ ಪ್ರೋಸೆಸ್ ಅನ್ನ ತಿಳ್ಕೊಳ್ಳೋಣ. ನಾಗ ಪಂಚಮಿಯ ದಿನ ಇದನ್ನ ಫಾಲೋ ಮಾಡಿ ಅವನ ಆಶೀರ್ವಾದವನ್ನ ಪಡೆದು, ನಮ್ಮ ಜೀವನದಲ್ಲಿರೋ ಬ್ಲಾಕೇಜಸ್ ಅನ್ನ ಕಳೆದುಕೊಂಡು, ನಮ್ಮ ಸಮೃದ್ಧಿಯನ್ನ ನಾವು ಪಡೆದುಕೊಳ್ಳೋದು ಹೇಗೆ ಅಂತ ನೋಡೋಣ. ನೀವು ನಾಗಪಂಚಮಿಯ ದಿನ ನಿಮ್ಮ ಮನೆಯ ಪೂಜೆಗಳನ್ನೆಲ್ಲ ಮುಗಿಸಿ ತನಿ ಎರೆದು ಎಲ್ಲ ಮುಗಿದ ಮೇಲೆ ನಾನು ಸ್ಕ್ರೀನಲ್ಲಿ ಹಾಕಿರುವಂತಹ ನಾಗ ಯಂತ್ರದ ಫೋಟೋನ ಮುಂದೆ ಇಟ್ಕೊಂಡು ಅದನ್ನ ಬೇಕಿದ್ರೆ ನೀವು ಮೊಬೈಲಲ್ಲೇ ನೋಡಿ ಅಥವಾ ನೀವು ಪ್ರಿಂಟ್ ಔಟ್ ಕೂಡ ತೆಗೆದುಕೊಂಡು ಇಟ್ಕೋಬಹುದು. ಇದರ ಮುಂದೆ ನಾಗ ಮುದ್ರೆಯನ್ನ ನೀವು ಹಾಕಿಕೊಂಡು ಕೂತ್ಕೊಳ್ಳಿ. ನಾಗ ಮುದ್ರೆಯನ್ನ ಹೇಗೆ ಹಾಕೋದು ಅಂತ ಆ ಫೋಟೋನ ನಾನು ಹಾಕಿರ್ತೀನಿ. ನಾಗ ಮುದ್ರೆಯನ್ನ ಹಾಕಿಕೊಂಡು ನಾಗ ಯಂತ್ರವನ್ನ ನೋಡ್ತಾ ನೀವು ನಿಮಗೆ ಏನು ವಿಶ್ ಮಾಡಬೇಕು, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಹಣ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಜಾಬು, ರಿಸಲ್ಟು, ಏನೇ ನಿಮ್ಮ ಆರೋಗ್ಯ ಇರ್ಬೋದು ಅಥವಾ ಸಂತಾನ ಪ್ರಾಪ್ತಿಗಿರ್ಬೋದು, ನಿಮ್ಮ ಯಾವುದೇ ವಿಶ್ ಇದ್ರೂ ಅದು ಈಗಾಗಲೇ ಈಡೇರಿದೆ, ನೀವು ಆ ಲೈಫ್ ಅನ್ನ ಮಾಡ್ತಾ ಇದ್ದೀರಾ ಅನ್ನೋ ರೀತಿನಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಒಂದು ಅಫರ್ಮೇಷನ್ ಅನ್ನ ರೆಡಿ ಮಾಡಿಕೊಂಡು ಕ್ಲಿಯರ್ ಆಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಒಂದು ಅಫರ್ಮೇಷನ್ ಅನ್ನ ರೆಡಿ ಮಾಡಿಕೊಂಡು ಆ ನಾಗ ಯಂತ್ರವನ್ನ ಮುಂದೆ ಇಟ್ಕೊಂಡು ಅದನ್ನ ನೋಡ್ತಾ ನಾಗ ಮುದ್ರೆಯನ್ನ ಹಾಕಿಕೊಂಡು ಒಳ್ಳೆ ಮನಸ್ಸಿನಿಂದ ಶ್ರದ್ಧಾ ಮತ್ತು ಭಕ್ತಿಯಿಂದ ನಿಮ್ಮ ಅಫರ್ಮೇಷನ್ ಅನ್ನ 8 ಸರಿ ನೀವು ನಾಳೆ ಹೇಳ್ಕೋಬೇಕು. ಈ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡೋದಕ್ಕೆ ಯಾವುದೇ ಸಮಯ ನಿಗದಿ ಇಲ್ಲ. ನೀವು ನಾಗರ ಪಂಚಮಿ ದಿನ ಯಾವ ಸಮಯದಲ್ಲಿ ಬೇಕಿದ್ರು ಇದನ್ನು ಮಾಡ್ಬೋದು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಸಂಜೆ ಯಾವಾಗ ಬೇಕಿದ್ರು ಮಾಡ್ಬೋದು. ಆದ್ರೆ ನಿರ್ಮಲವಾದ ಮನಸ್ಸಿನಿಂದ, ಅಪಾರವಾದ ಶ್ರದ್ಧೆಯಿಂದ, ಅಪಾರವಾದ ನಂಬಿಕೆಯಿಂದ ಆ ನಾಗಪ್ಪನ ಮುದ್ರೆಯನ್ನು ಹಾಕೊಂಡು ಆ ನಾಗ ಯಂತ್ರವನ್ನ ನೋಡ್ತಾ ನೀವು ನಿಮ್ಮ ವಿಶ್ ಅನ್ನ 8 ಸರಿ ಹೇಳ್ಕೊಳ್ಳಿ. ಆ 8 ಸರಿ ಯಾಕೆ ಹೇಳ್ಕೋಬೇಕು ಅಂದ್ರೆ ನಿಮ್ಮ ವಿಶ್ 8 ನಾಗಗಳಿಗೆ ಅಂದ್ರೆ ಮಾನಸ ದೇವಿಗೆ ಹೋಗಿ ಮುಟ್ಟಿ ಅವಳು ನಿಮ್ಮ ವಿಶ್ ಅನ್ನ ಪೂರ್ತಿ ಮಾಡ್ತಾಳೆ ಅಂತ ನಂಬಬೇಕು. ಸೊ ಈ ಶ್ರಾವಣ ಮಾಸ ತುಂಬಾ ತುಂಬಾ ಪರಿಶುದ್ಧವಾದ ಒಂದು ತಿಂಗಳಾಗಿರೋದ್ರಿಂದ ನಿಮ್ಮ ವಿಶ್ ಖಂಡಿತ ಈಡೇರುತ್ತೆ. ಹಾಗಾಗಿ ನಾಗರ ಪಂಚಮಿಯ ದಿನ ಆ ನಾಗಪ್ಪನನ್ನ ಪೂಜಿಸಿ ಅವನ ಆಶೀರ್ವಾದವನ್ನ ಪಡೆದು ನಿಮ್ಮೆಲ್ಲ ವಿಶಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ತೀರಾ ಅಂತ ನಂಬ್ತಾ ಎಲ್ರಿಗೂ ನಾಗರ ಪಂಚಮಿಯ ಶುಭಾಶಯಗಳನ್ನ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.